ಸರ್ ಈಗ ರೋಡ್ ಅರ್ಧಂಬರ್ಧ ಕಂಪ್ಲೀಟ್ ಆಗಿದೆ. ಸೊ ಮಳೆಗಾಲ ಬೇರೆ ಈಗ ಮಳೆ ಬಂದಾಗ ನೀರು ತುಂಬಿಕೊಂಡಾಗ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸೊ ನಿಮ್ಮ ಏರಿಯಾ ಇವಾಗ ಏನು ಸಮಸ್ಯೆಗಳಿದೆ ಜಾಸ್ತಿ? ಸರ್ಕಾರದವರು ಈ ಒಂದು ಏರಿಯಾನ ಇಂಪ್ರೂವ್ಮೆಂಟ್ ಇನ್ನೂ ಏನೇನು ಮಾಡಬೇಕು ಸರ್? ಈಗ ನೀವು ಈ ವರ್ಷ ಮಾತ್ರ ಬಂದಿದ್ದೀರಾ ಮಳೆಗಾಲ ಅಂತ. ಸುಮಾರು ನಾವು 3 ವರ್ಷಗಳಿಂದ ಇದೇ ಪರಿಸ್ಥಿತಿ. ಇದು ಮಳೆಗಾಲ ಇರಲಿ ಬಿಸಿಗಾಲ ಇರಲಿ, ಈ ರೋಡ್ ಏನೋ ಸರಿ ಇದೆಯಾ? ಎಲ್ಲ ಕಾಲದಲ್ಲೂ ಪ್ರಾಬ್ಲಮ್ ತಾನೆ. ನೋಡಿ ಮೊನ್ನೆ ಆ ಹುಡುಗ ಅಲ್ಲಿ ಬಿದ್ದು ಪಾಪ ದಬಾರ ಚಿಕ್ಕ ಮಗು ಕುಣಿಸ್ಕೊಂಡು ಹೋಗಿ ಬಿದ್ದೋದ. ಆ ಥರ ಸಣ್ಣ ಪುಟ್ಟ ನಡೀತಾ ಇರ್ತವೆ. ಬಟ್ ಇವರು ಜವಾಬ್ದಾರಿ ತೊಗೊಂಡು ಟೆಂಡ್ರೆಲ್ಲ ತೊಗೊಂಡ್ಮೇಲೆ ಇನ್ ಟೈಮ್ ಇರುತ್ತೆ ತಾನೆ, ಅವ್ರಿಗೆ ಬೇಗ ಮುಗಿಸ್ಬೇಕಲ್ವ. ಸುಮ್ಮನೆ ಏನೋ ಟೆಂಡರ್ ತೊಗೊಂಡ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಅವರು ಇದು ಹತ್ತತ್ರ ನಮ್ಗೆ ಇದು 4ನೇ ವರ್ಷ ಇದು ಈ ವರ್ಕು ಶುರುವಾಗಿ. ಅದರಲ್ಲಿ ಬರೀ ಅರ್ಧ ಆಗಿದೆ. ಬರೀ ಮಳೆ ಅಂತ ಅಂದರೆ ಅಲ್ಲ, ಇದು ವರ್ಷ ಪೂರ್ತಿ ಒಂದು ಹಳ್ಳ ಅಂದಮೇಲೆ ಎಲ್ಲ ಕಾಲಕ್ಕೂ ಪ್ರಾಬ್ಲಮ್ಮೇ ಅದು. ಮಳೆ ಇರಲಿ, ಬಿಸಿಲು ಇರಲಿ, ಚಳಿ ಇರಲಿ, ಅದು ಯಾರು ಬೇಕಾದ್ರೆ ಬೀಳ್ಬೋದು ಹೋಗ್ಬೋದು. ಓಕೆ, ಬರೀ ಬೀಳ ಅದಲ್ಲ, ಇಲ್ಲಿ ವೆಹಿಕಲ್ ಮೇಯ್ನ್ ರೋಡ್ ಇದು. ದೊಡ್ಡ ಏರಿಯಾಗೆ ಲಿಂಕ್ ಕೊಡುವಂಥ ಎಲ್ಲ ವೆಹಿಕಲ್ ಓಡಾಡ್ತಿತ್ತು. ಈಗ ಒಂದು ವೆಹಿಕಲ್ ಬರ್ತಾಯಿಲ್ಲ, ಪಬ್ಲಿಕ್ ಹೆಂಗೆ ಓಡಾಡ್ತಾರೆ ಅಲ್ವಾ? ಎಲ್ಲ ಸ್ವಂತ ಟ್ರಾನ್ಸ್ಪೋರ್ಟೇಷನ್ ಇದ್ರೂ ಕೂಡ ಅವ್ರಿಗೆ ಪಾರ್ಕಿಂಗ್ ಇಲ್ಲ. ಅಲ್ಲೆಲ್ಲೋ ನಿಲ್ಲಿಸ್ತಾರೆ, ಮನೆಗೆ ಹೋಗ್ತಾರೆ. ಈಗ ಮನೆ ಹತ್ರ ಯಾವ ವೆಹಿಕಲ್ಲು ತೊಗೊಂಡೋಗ್ತಾಯಿಲ್ಲ. ಅದೊಂದೇ ಅಲ್ಲ, ಮಕ್ಕಳು ವ್ಯಾನ್ಗಳು ಬರ್ತಾಯಿಲ್ಲ. ಈ ಮಕ್ಕಳು ವ್ಯಾನ್ ಎಲ್ಲಿ ಬರುತ್ತೆ? ಅಲ್ಲೆಲ್ಲೋ ಕರ್ಕೊಂಡೋಗಿ ಬಿಡಬೇಕು. ಮತ್ತು ಅವ್ನು ಅಲ್ಲೇ ನಿಲ್ಲಿಸ್ತಾನೆ. ಮಕ್ಕಳು ಮನೆಗೆ ಬರ್ತಾರ ಇಲ್ವಾ ಗ್ಯಾರಂಟಿ ಏನಿದೆ? ಎಲ್ಲ ಪ್ರಾಬ್ಲಮ್ ಇದೆ ಅಲ್ವಾ? ಈ ಟೆಂಡರ್ ಯಾರು ತೊಗೊಂಡಿದ್ರೋ ಗೊತ್ತಿಲ್ಲ. ಬಟ್ ಭಾಳ ಲೇಜಿ ಮತ್ತು ಕಂಪ್ಲೀಟ್ ಆಗ್ತಾಯಿಲ್ಲ. ಇದು ನಾನು ಇನ್ನೂ ಹೇಳ್ತೀನಿ, ಬರೀ ಈ ಸೀಸನ್ ಅಲ್ಲ, ಇನ್ನೂ 2 ವರ್ಷ ಆದರೂ ಅವ್ರು ಮಾಡಲ್ಲ. ಯಾಕಂದರೆ ಹಳೆ ರಿಪೋರ್ಟ್ ಇದೆಯಲ್ಲ ನಮ್ಮ ಹತ್ರ. ಆ ರಿಪೋರ್ಟ್ ಪ್ರಕಾರ ಇವ್ರು ಏನು ಮಾಡೋದು? ಎಲ್ಲಿ ನಡೀತದೆ ವರ್ಕ್ ನೋಡಿ? ಅಲ್ಲಿಂದ ಅಲ್ಲಿ ಯಾರು ಇದ್ದೀರಾ? ಲೇಬರ್ಸ್ ಇದ್ದಾರಾ? ಸ್ಟೀಲ್ ವರ್ಕ್ ನಡೀತಲ್ಲ, ಸಿಮೆಂಟ್ ವರ್ಕ್ ನಡೀತಲ್ಲ, ಮಿಷಿನರೀಸ್ ಇಲ್ಲ. ಅರ್ಧ ಮಾಡಿ ಎಲ್ಲ ಮಿಷಿನರೀಸ್ ಎತ್ಕೊಂಡೋಗಿದ್ದಾರೆ. ಸೊ ಯಾವಾಗ ಮುಗೀತಿದೋ? ನಾವು ಯಾವಾಗಿಂದ ಈ ಕಷ್ಟದಿಂದ ನೋಡಿ, ನಮ್ಮದು ಈ ಮನೆ ಅಂದರೆ ಈಚೆಯಿಂದ ನಾನು ಅಲ್ಲೆಲ್ಲ ಗಾಡಿ ನಿಲ್ಲಿಸ್ತೀನಿ, ಮನೆಗೆ ಹೋಗ್ತೀನಿ. ಸೊ ಇಷ್ಟೊಂದು ಪ್ರಾಬ್ಲಮ್ ಇರಬೇಕಂದ್ರೆ MLA ಆಗಲಿ, ಟೆಂಡರ್ ತೊಗೊಂಡಿರೋರಾಗಲಿ, ಲೋಕಲ್ ಲೀಡ್ರ್ಗಳಾಗಲಿ ಯಾರೂ ಗಮನ ಹರಿಸ್ತಾ ಇಲ್ಲ. ಪ್ರಾಬ್ಲಮ್ ಇಲ್ಲೇ ಹಿಂಗೆ ಇದೆ. ಅವ್ರು ಹೊಟ್ಟೆ ತುಂಬೋದ ಮೇಲೆ ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಅವ್ರಿಗಿನ್ನ ಹೊಟ್ಟೆ ತುಂಬಿಲ್ಲ, ಹೊಟ್ಟೆ ಆಗಿದೆ, ಕೆಲಸ ಹಂಗೆ ಬಿಟ್ಟು ಹೋಗಿದ್ದಾರೆ. ಬಟ್ ಈ ಪ್ರಾಬ್ಲಮ್ಮು ಕಟ್ಟಿಟ್ಟ ಬುತ್ತಿ ನಮಗೆ ಇನ್ನೂ 2-3 ವರ್ಷ. ನೀವು ನೋಡ್ರಲ್ಲ, ಬರೀ ಟೋಟಲ್ ಅಲ್ಲಿಂದ ಇಲ್ಲಿವರೆಗೆ 4 ವರ್ಷ, ಇದು 4ನೇ ವರ್ಷ ನಡೀತಾ ಇರೋದು. ಆಲ್ಮೋಸ್ಟ್ 1 ಕಿಲೋಮೀಟರ್ ಇದೆಯಾ? ಇದು 1 ಕಿಲೋಮೀಟ್ರ್ ಇಲ್ಲ ಸರ್. ಅಲ್ಲಿಂದ ನಿಮ್ಗೆ ಅಬ್ಬಮ್ಮ ಅಂದರೆ 700ರಿಂದ 800 ಮೀಟ್ರ್ ಇರ್ಬೋದು ಸ್ಟೇಷನಿಂದ ಇಲ್ಲಿಗೆ. 1 ಕಿಲೋಮೀಟ್ರ್. ಈ ರೋಡ್ನ ಇಷ್ಟು ಮಾಡಬೇಕಂದ್ರೆ ಇಡೀ ಕರ್ನಾಟಕ ಯಾವಾಗ ಉದ್ಧಾರ ಮಾಡ್ತಾರೆ ಇವರು? ಎಲ್ಲಿಂದ ಹೈವೇಗಳು ಮಾಡ್ತಾರೆ, ಎಲ್ಲಿಂದ ಸ್ಮಾರ್ಟ್ ಸಿಟಿ ಅಂತ ಅನೌನ್ಸ್ ಮಾಡ್ತಾರೆ. ಸ್ಮಾರ್ಟ್ ಸಿಟಿ ಅಂತ ಅನೌನ್ಸ್ ಮಾಡಿದ್ರೆ ಪ್ರಾಬ್ಲಮ್ ಜನಗಳಿರೋ ಜಾಗನೇ ಮಾಡ್ಬೇಕು ತಾನೆ ಅವರು. ಸೊ ಆ ಜಾಗನೇ ಮಾಡಲಿಲ್ಲ ಅಂತ ಅಂದರೆ ಜನಗಳ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ತಾರೆ ಅವರು? ಯಾವುದಾದ್ರೂ ಟ್ಯಾಕ್ಸ್ ಕಟ್ಸ್ಕೊಳ್ಳೋದು ಕಮ್ಮಿ ಮಾಡಿದಾರಾ? ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಸ್ಕೊತಾನೆ ಇದ್ದಾರೆ, ಇಂಟ್ರೆಸ್ಟ್ ಆಗ್ತಾನೆ ಇದ್ದಾರೆ. ವಾಟರ್ ಬಿಲ್ ಕಟ್ಟಿಲ್ಲ ಅಂದರೆ ನೀರು ಕಟ್ ಮಾಡ್ತಾರೆ, ಪವರ್ ಬಿಲ್ ಕಟ್ಟಿಲ್ಲ ಅಂದರೆ ಕಟ್ ಮಾಡ್ತಾರೆ. ನಾವು ಸರ್ಕಾರಕ್ಕೆ ಯಾವ್ದಾದ್ರು ದುಡ್ಡು ನಿಲ್ಸ್ಕೊಂಡಿದ್ದೀವ? ಯಾಕೆ ಡಿಲೇ ಆಗ್ತಾಯಿದೆ? ಫಂಡ್ ಎಲ್ಲಿ ಹೋಗ್ತಾಯಿದೆ? ಯಾರು ಮಾಡ್ತಾಯಿದ್ದಾರೆ? ಇದಕ್ಕೆಲ್ಲ ಉತ್ತರ ಯಾರು ಲೀಡ್ರು? ಇದು ಭಾಳ ಪ್ರಾಬ್ಲಮ್ ಇದೆ ಸರ್ ಇಲ್ಲಿ. ಸೊ ಈಗ ವಾಟರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈಗ ರೋಡಲ್ಲಿ ಅದ್ಯಂತ ನೀರು ಸಮಸ್ಯೆ ಜಾಸ್ತಿ, ಸಿಕ್ಕಾಬಡೆ ಪ್ರಾಬ್ಲಮ್ ಆಗಿದೆ. ಯಾಕಂದರೆ ಮೇನ್ ಲೈನ್ ಇದ್ದಿದ್ದೆ ಇಲ್ಲಿ ಬಂದು ನೀರು ಟರ್ನ್ ಆಡಬೇಕು. ಕೆಲವು ರೋಡ್ಗೆ ಹೋಗುತ್ತೆ, ಕೆಲವು ರೋಡ್ ಎಲ್ಲಿ ಏಟ್ ಬಿದ್ದಿದೆ. ಈ ರೋಡಲ್ಲೇ ಮೊನ್ನೆ ಅವರು BWSSB ಏನು ಹೇಳ್ತಾರೆ, ನಿಮ್ಮ ಸ್ವಂತ ಖರ್ಚಲ್ಲಿ ಮಾಡ್ಕೋಬೇಕು ಅಂತಾರೆ. ಮಾಡಿದ್ದು ಯಾರು ಡ್ಯಾಮೇಜು? ಈ ಸಂದಿಲಿ ಕೊನೆ ಮನೆಯವರು ಪಾಪ 7-8 ಸಾವಿರ ರೂಪಾಯಿ ಕೊಟ್ಟು ಅವರೇ ಖರ್ಚು ಮಾಡಿ ಕಾಂಕ್ರೀಟ್ ಅಲ್ಲಿ ಸಂದಿಲೆಲ್ಲ ಕಾಂಕ್ರೀಟ್ ಹಾಕಿದ್ರು. ಮತ್ತು ಅದನ್ನು ಕಟ್ ಮಾಡಿ ತೆಗಿಸಿ ಅವರೇ ರಿಪೇರಿ ಮಾಡ್ಕೊಳ್ಳೋದಕ್ಕೆ ಅವ್ರು 7-8 ಸಾವಿರ ರೂಪಾಯಿ ಖರ್ಚು ಮಾಡಿದ್ರು. ರೋಡಲ್ಲಿ ಅಲ್ಲೇ ಡ್ಯಾಮೇಜ್ ಆಗಿದೆ. ಈಗ ಅವರವರ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡ್ಕೊಂಡಿರೋದ್ರೆ ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.